2024 ನಾಳೆ 26ನೇ ತಾರೀಕಿನಂದು ನಡೆಯುವ ಲೋಕಸಭಾ ಚುನಾವಣೆಯಲ್ಲಿ ಹಿರಿಯರು, ಯುವಕರು, ಯುವತಿಯರು, ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ತಪ್ಪದೆ ಮತ ಚಲಾಯಿಸಿ. ಮತದಾನ ನಿಮ್ಮ ಹಕ್ಕು. ನಿಮ್ಮ ಹಕ್ಕಿಗೆ ಗೌರವ ನೀಡಿ. ದೇಶದ ಅಭಿವೃದ್ಧಿಯ ಕಡೆಗೆ ಗಮನ ಹರಿಸಿ ಒಬ್ಬ ಉತ್ತಮ ನಾಯಕನನ್ನು ಆಯ್ಕೆ ಮಾಡುವ ಜವಾಬ್ದಾರಿ ನಿಮ್ಮದಾಗಿದೆ ಎಂದು ಸಾಮಾಜಿಕ ಕಾರ್ಯಕರ್ತ ಕುರುಬರಪೇಟೆ ವೆಂಕಟೇಶ್ ಜಿಲ್ಲೆಯ ಜನತೆಗೆ ಕರೆ ನೀಡಿದ್ದಾರೆ. ಲೋಕಸಭಾ ಚುನಾವಣೆ ನಡೀತಾ ಇದೆ. ಈ ಒಂದು ಲೋಕಸಭಾ ಚುನಾವಣೆ ಕುರಿತು ಮತದಾರರಲ್ಲಿ ಯಾವ ರೀತಿ ಜಾಗೃತಿ ಮೂಡಿಸಬೇಕು ಅನ್ಕೊಂಡಿದ್ದೀರಾ, ಮತ್ತೆ ಮತದಾರರಿಗೆ ತಮ್ಮ ಕಡೆಯಿಂದ ಒಂದು ಹಿತನುಡಿಯನ್ನ ಹೇಳಿ. ಸರ್, ಮತದಾನ ನಮ್ಮೆಲ್ಲರ ಹಕ್ಕು. ಫಸ್ಟ್ ಮೊದಲನೇದಾಗಿ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚಿಸಿ ಇವತ್ತು ಪ್ರತಿಯೊಬ್ಬ ಪ್ರಜೆಗೂ ಮತದಾನದ ಹಕ್ಕನ್ನು, ಅವರ ರಾಜನನ್ನ ಅವರೇ ಆಯ್ಕೆ ಮಾಡ್ಕೊಳ್ಳೋದು, ಅವ್ರಿಗೊಂದು ಚಾನ್ಸ್ ಕೊಟ್ಟಿದ್ದಾರೆ. ಅದನ್ನ ಸದುಪಯೋಗ ಪಡಿಸ್ಕೊಳ್ಳೋದು ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ. ಇವತ್ತು ಯಾರು 18 ವರ್ಷದ ಮೇಲ್ಪಟ್ಟು ಇವತ್ತು ಮತದಾರರಿದ್ದಾರೆ, ಅವರೆಲ್ಲ ಪ್ರತಿಯೊಬ್ಬರು ಹೊರಗಡೆ ಬಂದು ಮತದಾನ ಚಲಾಯಿಸ್ಬೇಕು ಅಂತ ನನ್ನ ಒಂದು ಮೊದಲ ಒಂದು ಇದು. ಇವತ್ತು ಏನಾಗ್ತಾ ಇದೆ ಅಂದ್ರೆ ಪರಿಸ್ಥಿತಿ, ಸರ್ಕಾರಿ ರಜೆ ಘೋಷಿಸ್ತಾರೆ ಮತದಾನದ ದಿನ. ಸುಮಾರು ಜನ ವಿದ್ಯಾವಂತರು ತಮ್ಮ ಹೆಂಡತಿ ಮಕ್ಕಳೊಂದಿಗೆ ಹೊರಗಡೆ ಟೂರ್ಗಳು ಹೋಗೋದು, ಟ್ರಿಪ್ ಹೋಗೋದು ಬಹಳ ಬೇಜಾರಾಗುವಂತ ಒಂದು ವಿಷಯ. ಯಾಕಂದ್ರೆ ಮತದಾನ ಮಾಡೋರು ಇವತ್ತು ಆಲ್ಮೋಸ್ಟ್ ಸ್ವಲ್ಪ ವಿದ್ಯಾವಂತರ ಜೊತೆಗೆ ಕೆಲವೊಂದು ಸ್ವಲ್ಪ ಅವಿದ್ಯಾವಂತರು ಸೇರಿರ್ತಾರೆ. ಯಾಕಂದ್ರೆ ಈ ಅವಿದ್ಯಾವಂತರಿಗೆ ಆಮಿಷ ಒಡ್ಡಿ ಇವರು ಮನೆಯಿಂದ ಈಚೆ ಕರ್ಕೊಂಡ್ಬಂದು ಯಾರಿಗ್ ಬೇಕೋ ಅವ್ರಿಗೆ ಓಟ್ ಹಾಕ್ಸ್ಕೊಡೋ ಒಂದು ವ್ಯವಸ್ಥೆ ಇಲ್ಲಿ ನಡೀತಾ ಇದೆ. ಒಂದು ಉತ್ತಮವಾದ ಒಂದು ನಾಯಕನು ಆರಿಸಿ ಬರಬೇಕು ಅಂದ್ರೆ ಇವತ್ತು ವಿದ್ಯಾವಂತರು ಏನು 30-35% ಮನೆಯಲ್ಲಿ ಮಲಗಿರ್ತಾರೆ ರಜಾ ತಗೊಂಡು, ಅವ್ರ ಹೊರಗಡೆ ಬರ್ಬೇಕು. ಅಷ್ಟು ಅವ್ರಿಗೆ ಜ್ಞಾನ ಇರುತ್ತೆ. ನಾವು ಯಾರನ್ನ ಆಯ್ಕೆ ಮಾಡ್ಕೊಳ್ಬೇಕು, ನಾವು ಎಂತ ಪ್ರಜೆನ ವಿದ್ಯಾವಂತನ ಆಯ್ಕೆ ಮಾಡ್ಕೊಳ್ಬೇಕು, ಅವನು ಹಿಂದಿನ ದಿನಗಳಲ್ಲಿ ಏನ್ ಕೆಲಸ ಮಾಡಿದಾನೆ, ಮುಂದಿನ ದಿನದಲ್ಲಿ ಏನ್ ಮಾಡ್ತಾನೆ, ಇದು ಅವ್ರಿಗೆ ಗೊತ್ತಿರುತ್ತೆ. ಅವರೇ ಮನೇಲಿ ಇದ್ಬಿಟ್ರೆ ಈ ಒಂದು ಅಜ್ಞಾನ ಒಂದು ಈ ಅವಿದ್ಯಾವಂತ ಯುವಕರಾಗ್ಲಿ, ಈ ಅವಿದ್ಯಾವಂತರು ಬಹಳಷ್ಟು 60% ನಮ್ಮ ದೇಶದಲ್ಲಿ ಹೆಚ್ಚಾಗಿ ಅವರೇ ಹೊರಗಡೆ ಬಂದಾಗ್ತಾ ಇರೋರು. ಅವ್ರಿಗೆ ಯಾವ ತರ ಗೊತ್ತಾಗುತ್ತೆ ಯಾರಿಗೆ ಓಟ್ ಹಾಕ್ಬೇಕು, ಯಾವೊಂದು ವಿದ್ಯಾವಂತರು ಯಾರು, ಅವಿದ್ಯಾವಂತರು ಯಾರು, ಅವನ ಕೆಲಸ ಮಾಡ್ತಾ ಇದ್ದಾನ ಇಲ್ವಾ, ಅದು ಬಹಳ ಕನ್ಫ್ಯೂಸ್ ಇದೆ ಸರ್. ಯುವ ಮತದಾರರಿಗೆ ಏನ್ ಹೇಳಕ್ ಬಯಸ್ತಾರೆ ಸರ್? ಸರ್, ಇವತ್ತು ಯುವ ಮತದಾರರು ಓಟ್ ಹಾಕಕ್ ಮೊದಲು ಹಲವಾರು ಪುಸ್ತಕಗಳನ್ನ ಓದಬೇಕು, ನ್ಯೂಸ್ಗಳನ್ನ ನೋಡ್ಬೇಕು. ಅವನು ಹಿಂದಿನ ದಿನಗಳಲ್ಲಿ ಏನ್ ಕೆಲಸ ಮಾಡಿದಾನೆ, ಅವನು ಮುಂದಕ್ಕೆ ಜನಕ್ಕೆ ಯುವಕರಿಗೆ ಏನ್ ಕೆಲಸ, ಒಂದು ನಿರುದ್ಯೋಗ ಸೃಷ್ಟಿ ಏನಾಗಿದೆ ಬಹಳಷ್ಟು ಈ ದೇಶದಲ್ಲಿ, ಅದನ್ನ ನಿರುದ್ಯೋಗ ನಿವಾರಣೆಗೆ ಏನ್ ಕೆಲಸ ಮಾಡ್ಬೋದು ನಾನು ಹಾಕಿದ್ದಂತ ಓಟ್ ಹಾಕ್ದಂತ ವ್ಯಕ್ತಿ, ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಅವರು ಓಟ್ ಹಾಕಬೇಕು. ಒಳ್ಳೆ ಉತ್ತಮವಾದ ನಾಯಕನನ್ನ ಆಯ್ಸ್ಕೊಬೇಕು ಅಂತ ನಾನು ಯುವಕರಲ್ಲಿ ನನ್ನ ಮನವಿ. ಸರ್, ವಿಧಾನಸಭಾ ಚುನಾವಣೆಯಲ್ಲಿ ಒಂಥರ ವೋಟಿಂಗ್ ಪರ್ಸೆಂಟೇಜ್ ಆಗುತ್ತೆ, ಸ್ಥಳೀಯ ಸಂಸ್ಥೆ ಚುನಾವಣೆಗಳಿಗೆ ಒಂಥರ ವೋಟಿಂಗ್ ಪರ್ಸೆಂಟೇಜ್ ಆಗುತ್ತೆ. ಆದ್ರೆ ಪ್ರತಿ ಸಲ ಲೋಕಸಭಾ ಚುನಾವಣೆ ಬಂದಾಗ ಪರ್ಸೆಂಟೇಜ್ ಆಫ್ ವೋಟ್ಸ್ ಕಡಿಮೆ ಆಗುತ್ತೆ. ಏನು ರೀಸನ್ ಇರ್ಬೋದು ಸರ್? ಇದೇನೆ ಸರ್, ವಿದ್ಯಾವಂತರು ಏನ್ ಮಾಡ್ತಾರೆ, ಯಾರು ಬಂದ್ರು ಏನ್ ಮಾಡೋದು ಅಷ್ಟೇನಪ್ಪ, ಯಾರು ಬಂದ್ರು ಏನು ಮಾಡೋದಿಲ್ಲ. ನಾವ್ ಯಾಕೆ ಹೋಗಿ ಬಿಸಿಲಲ್ಲಿ ನಿಂತ್ಕೊಬೇಕು, ಲೈನಲ್ಲಿ ಹೆಂಡತಿ ಮಕ್ಕಳನ್ನ ನಮ್ಮ ತಾಯಿನ ಕರ್ಕೊಂಡೋಗಿ ಲೈನಲ್ಲಿ ನಿಲ್ಸಿದ್ರೆ ಅವ್ರು ಏನ್ ಕೆಲಸ ಮಾಡಿ ಹುಡ್ಡೆ ಹಾಕ್ಬಿಟ್ಟಿದ್ದಾರೆ ಅನ್ನೋ ಒಂದು ಮನೋಭಾವ ಬೆಳೆಸ್ಕೊಂಡ್ಬಿಟ್ಟಿದ್ದಾರೆ ವಿದ್ಯಾವಂತರು. ಬಿಸಿಲಲ್ಲಿ ಲೈನ್ ನಿಂತ್ಕೊಬೇಕು, ಹೋಗಿ ಆಟೋಗಳಲ್ಲಿ ಹೋಗ್ಬೇಕು, ನನ್ನ ಸ್ವಂತ ಕಾರಲ್ಲಿ ಹೋಗ್ಬೇಕು, ಇವೆಲ್ಲ ಬಹಳಷ್ಟು ಅವ್ರಿಗೆ ಮನ್ಸಲ್ಲಿ ಕಾಡುತ್ತೆ. ಯಾಕಂದ್ರೆ ಈ ನಾಯಕರುಗಳು ಅದೇ ಕೆಲಸ ಮಾಡ್ತಾರೆ. ಓಟ್ ಹಾಕ್ಸ್ಕೊಂಡು ಹಿಂದಿನ ದಿನ ಕೈ ಕಾಲು ಹಿಡ್ಕೊಂತಾರೆ, ಆಮೇಲೆ 5 ವರ್ಷ ಪತ್ತೆ ಇರೋದಿಲ್ಲ. ಹಂಗಾಗಿ ಯುವಕರಲ್ಲಿ, ವಿದ್ಯಾವಂತರಲ್ಲಿ ಇದು ಒಂದು ಬೇಜಾರಿನ ಸಂಗತಿನೇ. ವಿದ್ಯಾವಂತರಿಗೆ ಇದೆಲ್ಲ ನೋಡಿ 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 ಯಾಕೆ ಹೋಗ್ಬೇಕು ಅನ್ನೋ ಒಂದು ಮನೋಭಾವ ಬೆಳೆದ್ಬಿಟ್ಟಿದೆ. ಆದ್ರೂ ಅದನ್ನ ತಪ್ಪದು ಬೆಳೆಸ್ಕೊಂಡಿರೋ ತಪ್ಪು. ಹೋಗಿ ಒಳ್ಳೆ ಒಂದು ವಿದ್ಯಾವಂತನನ್ನ ಆಯ್ಕೆ ಮಾಡ್ಕೊಬೇಕು. ಬಹಳಷ್ಟು ಜನ ಈಚೆ ಬರಬೇಕು. ಸುಮಾರು 100 ಭಾಗದಲ್ಲಿ ಅಟ್ಲೀಸ್ಟ್ ಒಂದು 90 ಭಾಗ ಆದ್ರೂ, ನನ್ನ ಪ್ರಕಾರ 90-92 ಭಾಗ ಬಂದು ಜನ ಈಚೆ ವೋಟ್ ಮಾಡಿದ್ರೆ ಒಂದು ವಿದ್ಯಾವಂತನನ್ನ ಆಯ್ಕೆ ಮಾಡ್ಕೊಬೋದು. ಒಂದು ಒಳ್ಳೆ ರಾಜಕೀಯ ಏನು ಮನೋಭಾವ, ಜನಗಳ ಕಷ್ಟಕ್ಕೆ ಸ್ಪಂದಿಸೋ ಒಂದು ಮನೋಭಾವ ಇರುವಂತ ಒಂದು ನಾಯಕರನ್ನ ಆಯ್ಕೆ ಮಾಡ್ಕೊಬೋದು ಅಂತ ನನ್ನ ಒಂದು ಇದು ಸರ್.